ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕವಿತಾ ಕುಟುಂಬ ಕನ್ನಡ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಆರೋಗ್ಯ ಚೆನ್ನಾಗಿರಬೇಕು ಅನ್ನೋರಿಗೆ, ಡಯಾಬಿಟಿಸ್ ಇರೋರಿಗೆ, ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ ಬಹು ಮುಖ್ಯವಾಗಿ ಬೇಕಾಗಿರುವಂಥ ರಾಗಿ ಮುದ್ದೆ ಹೇಗೆ ಮಾಡೋದು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ ಈಗ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ರಾಗಿ ಮುದ್ದೆ ಡೈಲಿ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಫೈಬರ್ ಕಂಟೆಂಟ್ ಸಿಗುತ್ತೆ, ಹಾಗೆ ಬ್ಲಡ್ ಶುಗರ್ ಇದ್ದರೆ ಕಂಟ್ರೋಲ್ ಮಾಡುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ರಿಲೀಫ್ ಸಿಗುತ್ತೆ, ಕೊಲೆಸ್ಟ್ರಾಲ್ ರೆಡ್ಯೂಸ್ ಆಗುತ್ತೆ, ಹಾಗೆ ಬಾಡಿಯಲ್ಲಿ ಮೆಟಬಾಲಿಸಮ್ ಹೆಚ್ಚಿಸುತ್ತೆ. ಇದು ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ರಾಗಿಯಲ್ಲಿ ಹೈ ಮಿನರಲ್ಸು, ಡಯಟ್ರಿ ಫೈಬರು, ಸಲ್ಫರು ಎಲ್ಲವೂ ಇರುತ್ತೆ. ಮಕ್ಕಳಿಗೆ ಬೋನ್ಸ್ ಸ್ಟ್ರಾಂಗ್ ಆಗಿ ಡೆವಲಪ್ ಆಗುತ್ತೆ. ಹೈ ಫೈಬರ್ ಇರೋದ್ರಿಂದ ಹೊಟ್ಟೆ ಹಸುವನ್ನು ಕೂಡ ಕಡಿಮೆ ಮಾಡುತ್ತೆ. ರಾಗಿ ಮುದ್ದೆ ತಿನ್ನೋದ್ರಿಂದ ತುಂಬಾ ಶಕ್ತಿ ಬರುತ್ತೆ. ಹಳ್ಳಿ ಕಡೆ ಗಾದೆ ಹೇಳ್ತಾರಲ್ಲ, ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತ. ಹಾಗೆ ಮೊದಲಿಗೆ ಒಂದು ದಪ್ಪ ತಳ ಇರೋಂಥ ಪಾತ್ರೆಗೆ 3 ಕಪ್ ನೀರು ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಗಂಟಿಲ್ಲದೆ ಇರೋ ಹಾಗೆ ಕಲಿಸ್ಕೊಳ್ಳಿ. ಅಂದರೆ ಸ್ಲರಿ ಟೈಪ್ ಬರಬೇಕು, ಅದು ಗಂಜಿ ಟೈಪು. ನಂತರ ಅದು ಸ್ವಲ್ಪ ಕುದಿಯೋದಕ್ಕೆ ಬಿಡಿ, 1-2 3 ನಿಮಿಷ. ಮಧ್ಯ ಮಧ್ಯ ತಿರುಗ್ತಾ ಇರಿ, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ, ಮುದ್ದೆ ಚೆನ್ನಾಗಿ ಬರಲ್ಲ ಆಗ. ರಾಗಿನ ಮಿಲ್ ಮಾಡಿಸ್ಬೇಕಾದ್ರೆ 1-3 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಹಾಕಿ ಮಿಲ್ ಮಾಡಿಸಿ. ತುಂಬಾ ತಂಪು, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಿಟ್ಟನ್ನು ಹಾಕಿ ಕಲಸಿದ ನಂತರ ಈ ರೀತಿ ಸೈಡಿಂದನೇ ಅದು ಗಟ್ಟಿ ಆಗ್ತಾ ಬರುತ್ತೆ, ಅಂಬ್ಲಿ ಟೈಪ್ ಬರುತ್ತೆ. ಇದು ತಿರುಗಿಸ್ತಾ ಇರಿ, ಕೈ ಬಿಡಬೇಡಿ. ಕೈ ಬಿಟ್ಟರೆ ಗಂಟಾಗಿ ಮುದ್ದೆ ಚೆನ್ನಾಗಿ ಬರೋದಿಲ್ಲ. ಈ ಥರ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು, ಈ ಥರ ಕುದಿ ಬಂದ ನಂತರ ಏನು ಕೈ ಆಡೋದು ಬೇಕಾಗಿಲ್ಲ, ಅದು ಕುದಿಯುತ್ತೆ ಚೆನ್ನಾಗಿ ಕುದಿಸ್ಕೊಳ್ಳಿ. ಮುದ್ದೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ 1-3 ನಿಮಿಷ ಕುದಿ ಬಂದ ನಂತರ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ. ಮುದ್ದೆ ಕೋಲಿಲ್ಲ, ಮುದ್ದೆ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋದು ಬೇಡ. ಕಾಮನಾಗಿ ಎಲ್ಲರ ಮನೆಯಲ್ಲೂ ಚಪಾತಿ ಮಾಡೋ ಲಟ್ಟಣಿಗೆ ಇರುತ್ತೆ ಅಲ್ವಾ, ಅದರಲ್ಲೇ ಈಸಿಯಾಗಿ ಮುದ್ದೆ ಮಾಡ್ಕೋಬಹುದು. ಕುದಿ ಬಂದ ನಂತರ ಉರಿ ಕಡಿಮೆ ಮಾಡಿಕೊಂಡು ಎಡಗೈಯಲ್ಲಿ ರಾಗಿ ಹಿಟ್ಟು ಹಾಕ್ಕೊಳ್ತಾ ಬನ್ನಿ. ಒಂದು 3 ಕಪ್ನಷ್ಟು ಹಾಕ್ಕೊಳ್ಳಿ. ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಿ, ತೆಳು ಬೇಕು ಅಂದರೆ ಸ್ವಲ್ಪ ಹಿಟ್ಟು ಕಡಿಮೆ ಮಾಡ್ಕೊಳ್ಳಿ. ಅಳತೆ ಮಾಡೋದೇ ಬೇಕಾಗಿಲ್ಲ, ನೀವು ತಿರುಗ್ತಾ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಆರಾಮಾಗಿ ಮಾಡ್ಕೋಬೋದು ಅಳತೆ ಇಲ್ಲದೇ. ಎಡಗೈಯಲ್ಲಿ ಹಿಟ್ಟು ಹಾಕ್ಕೊಳ್ತಾ ಬಲಗೈಯಲ್ಲಿ ಅದನ್ನು ತಿರುಗ್ಕೊಳ್ತಾ ಇರಿ, ಇಲ್ಲಾಂದರೆ ಗಂಟಾಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ ಮುದ್ದೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ತೆಳುವಾಗಿ ಬರುತ್ತೆ, ಸಾಫ್ಟಾಗಿ ಮುದ್ದೆ. ಇಲ್ಲ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನಿಮ್ಮ ಕನ್ಸಿಸ್ಟೆನ್ಸಿ, ನೀವು ಯಾವ ರೀತಿ ಊಟ ಮಾಡ್ತೀರಾ ಅದು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬೇಯೋದಕ್ಕೆ ಬಿಡಿ, 1-3 ನಿಮಿಷ. ಮಧ್ಯ ಮಧ್ಯ ತೋಳಿಸ್ಕೊಳ್ತಾ ಇರಿ, ಅಂದರೆ ನಾದ್ಕೊಳ್ಳೋದು ಅಂತಾರಲ್ಲ ಆ ರೀತಿ ಲಟ್ಟಣಿಗೆ ತೊಗೊಂಡು ಅಲ್ಲೇ ಸ್ಟವ್ ಮೇಲೇ ನಾದ್ಕೊಳ್ಳಿ, ಕೆಳಗೆ ಇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ 2-3 ನಿಮಿಷ ಬೇಯ್ದ ನಂತರ ಕೈಯನ್ನು ತೇವ ಮಾಡ್ಕೊಂಡು ನೋಡಿ. ಕೈನ ತೇವ ಮಾಡಿಕೊಂಡು ಮುದ್ದೆ ಹಿಟ್ಟನ್ನು ಮುಟ್ಟು ನೋಡಿ. ಅಂಟೋದಿಲ್ಲ ಅಂದರೆ ನೀವು ಮಾಡಿರೋದು ಕರೆಕ್ಟಾಗಿದೆ, ಮುದ್ದೆ ಕರೆಕ್ಟಾಗಿ ಬರುತ್ತೆ ಅಂತ. ಅಕಸ್ಮಾತ್ ಕೈಗೆ ಅಂಟಿಸ್ತಾ ಇದೆ ಮುದ್ದೆ ಹಿಟ್ಟು ಅಂತಂದರೆ 1 ನಿಮಿಷ ಅಥವಾ 2 ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಳ್ಳಿ ಅಷ್ಟೇ, ಏನು ತೊಂದರೆ ಇಲ್ಲ. 3 ನಿಮಿಷ ಬೇಯಿಸ್ಕೊಂಡ ನಂತರ ತಟ್ಟೆಯನ್ನು ಮುಚ್ಚೋದು ಬೇಕಾಗಿಲ್ಲ, ಹಾಗೆ ಬೇಯಿಸ್ಕೋಬೋದು. ತಟ್ಟೆ ಮುಚ್ತೀನಿ ಅಂದರೆ ಮುಚ್ಬೋದು, ಅಡ್ಡಿ ಇಲ್ಲ. ನಂತರ ಅಂಟೋದಿಲ್ಲ ಅಂತ ಕನ್ಫರ್ಮ್ ಆದ ನಂತರ ಅದನ್ನು ಸ್ಟವ್ ಆಫ್ ಮಾಡಿಕೊಂಡು ಕೆಳಗೆ ಇಳಿಸ್ಕೊಳ್ಳಿ. ಹಳ್ಳಿಯಲ್ಲಿ ಮುದ್ದೆ ಮಾಡೋದಕ್ಕೆ ಕೌಟ್ಗೆ, ಮುದ್ದೆ ಕೋಲು ಎಲ್ಲ ಬಳಸ್ತಾರೆ. ಅದೇನೂ ಬಳಸ್ದೆ ಈಸಿಯಾಗಿ ಮುದ್ದೆ ಮಾಡೋ ವಿಧಾನ ಇದು. ಮುದ್ದೆ ಕಟ್ಟೋದಕ್ಕೆ ಅಂತ ಬೌಲ್ ಶೇಪಲ್ಲಿ ಈ ರೀತಿ ಮರದ್ದು ಸಿಗುತ್ತೆ, ಇಳಿಗೆ ಮಣೆ ಎಲ್ಲ ಮಾರ್ತಾರಲ್ಲ ಅವ್ರ ಹತ್ರ ಸಿಗುತ್ತೆ. ಮರದ್ದು ಅಥವಾ ಅಲ್ಯೂಮಿನಿಯಮ್ದು ಕೂಡ ಸಿಗುತ್ತೆ, ಯಾವ್ದು ಬೇಕಾದರೂ ತೊಗೋಬೋದು. ಇದೇ ತೊಗೋಬೇಕು ಅಂತೇನಿಲ್ಲ, ಅದಿಲ್ಲ ಅಂದರೆ ಕೂಡ ಒಂದು ಚಿಕ್ಕ ಪ್ಲೇಟ್, ಸ್ಟೀಲ್ ಪ್ಲೇಟ್ ತೊಗೊಂಡು ಅದರಲ್ಲೂ ಕೂಡ ಮುದ್ದೆ ಕಟ್ಕೋಬೋದು. ಅದಕ್ಕೆ ಸ್ವಲ್ಪ ನೀರು ಚಿಮುಕಿಸಿ ಒದ್ದೆ ಮಾಡ್ಕೊಳ್ಳಿ. ಸ್ಪೂನ್ ಸಹಾಯದಿಂದ ಮುದ್ದೆ ಹಿಟ್ಟನ್ನು 1 ಅಥವಾ 1.5 ಸ್ಪೂನ್ ಪ್ಲೇಟ್ಗೆ ಹಾಕ್ಕೊಂಡು ಕೈ ತೇವ ಮಾಡಿಕೊಂಡು ಗುಂಡಾಗಿ ಕಟ್ಕೊಳ್ತಾ ಬನ್ನಿ. ಮುದ್ದೆ ಮಾಡೋಕ್ಕೆ ಬರಲ್ಲಪ್ಪ, ನಮಗೆ ತುಂಬ ಕಷ್ಟ ಆಗುತ್ತೆ ಅನ್ನೋರು ಕೂಡ ಇದನ್ನು ನೋಡಿದ ತಕ್ಷಣ ಆರಾಮಾಗಿ ಈಸಿಯಾಗಿ ಮಾಡಬಹುದು. ಅಷ್ಟು ಈಸಿ ಮೆಥಡ್ ಮುದ್ದೆ ಮಾಡೋದು. ನನಗೂ ಕೂಡ ಮುಂಚೆ ಬರ್ತಿರ್ಲಿಲ್ಲ.
ನಮ್ಮ ಅತ್ತೆ ಹೇಳಿಕೊಟ್ರು, ತುಂಬಾ ಈಸಿಯಾಗಿ ಮಾಡ್ತೀನಿ ಈಗ. ಯಾವುದೇ ಅಳತೆ ಇಲ್ಲದೆ ಈಸಿಯಾಗಿ ರಾಗಿ ಮುದ್ದೆ ಮಾಡಬಹುದು. ಹಾಗೆ ಇದನ್ನು ಬಿಸಿಯಾಗಿ ಸಾಂಬಾರು ಮತ್ತು ಪಲ್ಯದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಮುದ್ದೆ ಇಷ್ಟ ಇಲ್ಲದೆ ಅನ್ನೋರು ಕೂಡ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿಯಾದ ಹಾಗೆ ಆರೋಗ್ಯಕರವಾದ ರಾಗಿ ಮುದ್ದೆ ಮಾಡುವ ವಿಧಾನ ಇದು. ಅಂತ ರಾಗಿ ಹಿಟ್ಟನ್ನು ಕೂಡ ಇದೇ ಪ್ರೊಸೀಜರಲ್ಲಿ ಮುದ್ದೆ ಮಾಡ್ಕೋಬೋದು. ಹಾಕಿ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಮುಚ್ಚಿಡಿ, ಬಿಸಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಬೇರೆ ಯಾವುದಾದ್ರು ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಈ ರೆಸಿಪೀಸ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.